ನಮ್ಮ ಜೊತೆ ಇವತ್ತು ಬಿರಿಯಾನಿ ಚಂದನ್ ಅವರಿದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್, ಈಗ ನೆಕ್ಸ್ಟ್ ರೌಂಡ್ ಬಂದು ರ್ಯಾಪಿಡ್ ಫೈರ್ ರೌಂಡ್ ಆಗಿರುತ್ತೆ. ಕ್ವಿಕ್ ಆಗಿ ಫಟಾಫಟ್ ಅಂತ ಆನ್ಸರ್ ಮಾಡ್ಬೇಕು. ಓಕೆ, ರೆಡಿ ಇದ್ದೀರಾ? ಫಸ್ಟ್ ಕ್ವೆಶ್ಚನ್, ಫಿಟ್ ಬಾಸ್ ಮನೆಯಲ್ಲಿ ತುಂಬಾ ಅಳ್ತಾ ಇದ್ದಿದ್ದು ಯಾರು? ಕ್ರೈ ಬೇಬಿ ಇವರು ಅಂತ ಅನಿಸ್ತಾ ಇದ್ದಿದ್ದು ಯಾರು? ನಾನು ನೋಡಿದ ಮಟ್ಟಿಗೆ ದಿವ್ಯಾ. ಓಕೆ. ಸ್ಯಾಡೆಸ್ಟ್ ಮೂಮೆಂಟ್, ತುಂಬಾ ಬೇಜಾರು ಅನ್ಸಿದ್ದ ಸನ್ನಿವೇಶ ಯಾವುದು? ಲಾಸ್ಟ್ ಡೇ ನಾನು ರೂಮಿಂದ ಎಕ್ಸಿಟ್ ಆಗ್ಬೇಕಾದ್ರೆ ನಾನೇ ಕೊನೆಯಲ್ಲಿ ಬಾಗಿಲಾಕೋ ಬಂದಿದ್ದು. ಎಂಟಿ ರೂಮ್ ನೋಡಾದ್ಮೇಲೆ ನನಗೆ ಅದೇ ಸ್ಯಾಡೆಸ್ಟ್ ಮೂಮೆಂಟ್ ಅಲ್ವಾ? ಎಲ್ಲ ಖಾಲಿ. ಓಕೆ. ತುಂಬಾ ಕೋಪ ಬಂದಿದ್ದ ಸಂದರ್ಭ ಯಾವುದು? ಆಂಗ್ರಿಯೆಸ್ಟ್ ಮೂಮೆಂಟ್ ಅಂದರೆ ಟಾಸ್ಕ್ ಆಡ್ಬೇಕಾದ್ರೆ ಒಂದು 2-3 ಕಡೆ ಜಗಳ ಮಾಡಿದ್ದೀನಿ. ಅಕ್ಷಯ್ ಜೊತೆ ಜಗಳ ಮಾಡಿದ್ದೀನಿ, ಅಗೌರನ್ ಜೊತೆ ಜಗಳ ಮಾಡಿದ್ದೀನಿ. ಅದೇ ಆಂಗ್ರಿಯೆಸ್ಟ್ ಮೂಮೆಂಟ್. ತುಂಬ ಇಷ್ಟಪಟ್ಟಿದ್ದ ಮೂಮೆಂಟ್ ಯಾವುದು? ತುಂಬ ಇಷ್ಟಪಟ್ಟಿದ್ದ ಮೂಮೆಂಟ್ ಅಂದರೆ ಗ್ರ್ಯಾಂಡ್ ಓಪನಿಂಗ್, ಎಲ್ಲರೂ ಸಿಕ್ಕಿದ್ರಲ್ಲ, 21 ಜನನೂ ಮೀಟ್ ಮಾಡಿದ್ವಲ್ಲ, ಅದೇ ತುಂಬ ಇಷ್ಟಪಟ್ಟಿದ್ದ ಮೂಮೆಂಟ್. ಓಕೆ. ನೆಕ್ಸ್ಟ್, ನಿಮ್ಮ ಇನಿಷಿಯಲ್ ರಿಯಾಕ್ಷನ್ ಏನಿತ್ತು ಸ್ಟಾರ್ಟಿಂಗ್ ವೆಯ್ಟ್ ನೋಡಿ? ಒಂಚೂರು ಶಾಕ್ ಆಯಿತು, ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 145 ಇರ್ತೀನಿ ಅಂತ. ಅದೇ ಶಾಕಿಂಗ್ ಮೂಮೆಂಟ್ ನನಗೆ. ಅಂದರೆ ಅದಕ್ಕೂ ಮುಂಚೆ ನೀವು ನೋಡೇ ಇರಲಿಲ್ಲ? ಒಂದು 6-7 ಮಂತ್ಸ್ ನನಗೆ ನನ್ನ ವೆಯ್ಟ್ ಬಗ್ಗೆ ನಾನು ಇದೇ ನೋಡಿರಲಿಲ್ಲ ನಾನು. ಓಕೆ. ಅಂದರೆ ಅಷ್ಟು ತಲೆಗೆ ಹಾಕೊಂಡಿರಲಿಲ್ಲ ಕೆಲಸದ ಒತ್ತಡದಲ್ಲಿ. ಅದು ಶಾಕ್ ಆಯಿತು. ನಾನು ಅಷ್ಟೊಂದು ಇದೀನಿ ಅಂತ ನನಗೆ ಶಾಕ್ ಆಯಿತು. ಓಕೆ. ಸೊ ಇಡೀ ನಮ್ಮ ಫಿಟ್ ಬಾಸ್ ಜರ್ನಿಯನ್ನು ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡೋ ಹಾಗಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ 1 ಮಂತ್ ಏನಿತ್ತು ನಮ್ಮದು ಜರ್ನಿ, 21 ಡೇಸು, ನಾನು ಮೋಸ್ಟ್ ಮೆಮೊರೇಬಲ್ಲು. ಯಾಕೆಂದರೆ ನನಗೆ ತುಂಬ ಖುಷಿಯಾಗಿದ್ದಿದ್ದು ದಿನಗಳೇ ಅದು 21 ದಿನ. ಯಾಕೆಂದರೆ ನಮ್ಮ ಕೆಲಸ ಟೆನ್ಷನ್ನು ಅದು ಅದರಲ್ಲೇ ಟೈಮ್ ಹೋಗ್ತಿತ್ತು. ನೆಮ್ಮದಿಯಾಗಿದ್ದಿದ್ದು, ಖುಷಿಯಾಗಿದ್ದಿದ್ದು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದರೆ 21 ಡೇಸ್ ನನ್ನ ಲೈಫಲ್ಲಿ. ಸೊ ಅದನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಫನ್ನಿಯೆಸ್ಟ್ ಮೂಮೆಂಟ್ ಅಂದರೆ ಆಫ್ ಸ್ಕ್ರೀನ್ ಆಗಿರ್ಬೋದು, ಬಿಹೈಂಡ್ ದ ಸೀನ್ಸ್? ಫನ್ನಿಯೆಸ್ಟ್ ಮೂಮೆಂಟು ತುಂಬಾ ಇದೆ ಸುಮಂತನ ಜೊತೆ, ಬಟ್ ಅದನ್ನೆಲ್ಲ ಸೆನ್ಸರ್ ಮಾಡಬೇಕಾಗುತ್ತೆ. ಎಲ್ಲರ ಬಾಯಲ್ಲೂ ಇದೇ ಬರುತ್ತೆ. ಯಾಕೆಂದರೆ ರೂಮಲ್ಲಿ ದಿನ ನೋಡ್ತಿದ್ದೆ ನಾವು ಒಂದು ಚೇಷ್ಟೆಗಳು. ಓಕೆ. ಸೆನ್ಸರ್ ಪ್ರಾಬ್ಲಮ್ ಇರೋದ್ರಿಂದ ಸೆನ್ಸರ್ ಪ್ರಾಬ್ಲಮ್ ಇದೆ, ಇನ್ ಡೀಟೇಲ್ ಹೇಳೋಕ್ಕಾಗಲ್ಲ. ಓಕೆ, ವಿ ಅಂಡರ್ಸ್ಟ್ಯಾಂಡ್. ತುಂಬ ಚಾಲೆಂಜಿಂಗ್ ಅಂತ ಅನ್ಸಿದ ಮೂಮೆಂಟ್ ಯಾವುದು? ಚಾಲೆಂಜಿಂಗ್ ಅಂತ ಅನಿಸಿದ್ದು ಆ ಡಯಟ್ ಫುಡ್ಗೆ ಅಡ್ಜಸ್ಟ್ ಆಗಿದ್ವಲ್ಲ ಮೇಡಮ್. ಸ್ಟಾರ್ಟಿಂಗು ತುಂಬಾ ಕಷ್ಟ ಆಯ್ತು ನಮಗೆ. ಯಾಕೆಂದರೆ ಆ ಸ್ಮೆಲ್ಲು, ವೆಜಿಟೇಬಲ್ ಸ್ಮೆಲ್ಲು, ಅದು ಬಾಯ್ಲ್ ಮಾಡಿದ್ದೆಲ್ಲ ನೋಡಿದ್ರೆ ನಮಗೆ ಒಂಥರ ಇಷ್ಟನೇ ಆಗ್ತಿಲ್ಲ, ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಏನೋ ಮಾಡೋಕ್ಕಾಗಲ್ಲ, ಬಂದಿದ್ವಲ್ಲ, ಅಡಾಪ್ಟ್ ಆಗಲೇಬೇಕಲ್ಲ. ಸೊ ಅದೇ ಚಾಲೆಂಜಿಂಗ್ ಮೂಮೆಂಟ್ ಮೇಡಮ್. ಫುಡ್ ನೀವು ನೋಡಿದ್ರೆ ಫುಲ್ ಉಪ್ಪು ಹುಳಿ ಖಾರ ಮಸಾಲ ಎಲ್ಲ, ಯಾಕೆಂದರೆ ನಮಗೆ ಮಾಡ್ತೀರಾ, ಉಪ್ಪು ಹುಳಿ ಖಾರ ಜಾಸ್ತಿ ತಿಂದ ಅಭ್ಯಾಸ, ಅಲ್ಲಿ ಉಪ್ಪು ಇಲ್ಲ ಖಾರನೂ ಇಲ್ಲ. ಸೊ ತುಂಬ ಕಷ್ಟ ಆಯ್ತು ಮೇಡಮ್. ಓಕೆ. ಸೊ ಲಾಸ್ಟ್ ಕ್ವೆಶ್ಚನ್ನು, ನೀವು ಹೇಳಿದ್ರಿ ಇನಿಷಿಯಲ್ ವೆಯ್ಟ್ ನೋಡ್ಬಿಟ್ಟು ಶಾಕ್ ಆಯಿತು ಅಂತ. ಅದೇ ಫೈನಲ್ ವೆಯ್ಟ್ ನೋಡೋವಾಗ ನಿಮಗೆ ಬ್ಲೈಂಡ್ ಫೋಲ್ಡ್ ಮಾಡಿದರು, ಆವಾಗ ಏನು ಫೀಲ್ ಆಗ್ತಾ ಇತ್ತು ನಿಮಗೆ? ನನಗೆ ಅವಾಗ ಅಂದ್ಕೊಂಡಿದ್ದೆ ಮೇಡಮ್, ಅಟ್ಲೀಸ್ಟ್ ಒಂದು 13 kg ಸರ್ ಕಮ್ಮಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ರಿಸಲ್ಟು ಹಂಗೆ ಬಂದಿತ್ತು ನನಗೆ. ಇಂಚ್ ಲಾಸ್ ಆಗಲಿ ವೆಯ್ಟ್ ಲಾಸ್ ಆಗಲಿ ಚೆನ್ನಾಗಿ ಬಂದಿತ್ತು. ಇನ್ನೂ ಎಫರ್ಟ್ ಹಾಕಿದ್ರೆ ನಾನೇ ವಿನ್ ಆಗ್ಬೋದಾಯಿತು ಅನ್ನಿಸ್ತಿತ್ತೆ ಈಗ. ವಾಟ್ ವಾಸ್ ದ ಎಕ್ಸಾಕ್ಟ್ ಫೀಲಿಂಗ್? ಅಂದರೆ ನಿಮಗೆ ಅದು ಸಡನ್ನಾಗಿ ಯಾವ ರೀತಿ ಫೀಲ್ ಆಯಿತು? ನಾನು ಅದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಥರ ಖುಷಿ ಆಯಿತು. ಅಂದರೆ ಈ ಥರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಓಕೆ. ರಿಸಲ್ಟೇ ನನಗೆ ಖುಷಿಯಾಗಿದ್ದು ಮೇಡಮ್. ಓಕೆ. ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅನ್ನಿಸ್ತು. ವೆರಿ ನೈಸ್. ಚಂದನ್ ಸರ್, ನಿಮ್ಮನ್ನು ನೋಡಿದ್ರೆ ಒಂಥರ ನನಗೆ ಮಗು ಥರನೇ ಫೀಲ್ ಆಗುತ್ತೆ. ಅಷ್ಟು ಇನ್ನೋಸೆಂಟಾಗಿ ನೀವು ಮನಸ್ಸಿಂದನೂ ಆಚೆನೂ ಹಾಗೆ ಬಿಹೇವ್ ಮಾಡ್ತೀರಾ. ಸೊ ಈ ರೌಂಡ್ನ ತುಂಬ ಚೆನ್ನಾಗಿ ಜೆನ್ಯೂನ್ಲಿ ಆಡಿದ್ದೀರಾ.